ಮಳೆ ಬೀಳುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ಒಂದು ಕೈಯಲ್ಲಿ ಕೊಡೆ ಮತ್ತೊಂದು ಕೈಯಲ್ಲಿ 3 ಟಿಫಿನ್ ಡಬ್ಬಗಳನ್ನು ಹಿಡಿದುಕೊಂಡು ಮಾಧವಿ ಮನೆಗೆ ಬರುತ್ತಾಳೆ. ಆಗಲೇ ಮಾಧವಿ ಡಬ್ಬದ ಜೊತೆ ಬಾಗಿಲ ಹತ್ರನೇ ಇರ್ತಾಳೆ. ಒಂದು ಟಿಫಿನ್ ಡಬ್ಬವನ್ನು ಮಾಧವಿಗೆ ಕೊಡುತ್ತಾಳೆ. ಅನಾಮಿಕಾ, ಹೀಗೆ ಎಷ್ಟು ದಿನ ಹೀಗೆ ಮಳೆಯಲ್ಲಿ ನೆನಿತಾ ಮನೆಯಿಂದ ಬಿಸಿ ಬಿಸಿ ಪುನುಗುಲು ಚಟ್ನಿ ಮಾಡ್ಕೊಂಡು ಮಾರ್ತೀಯ ಹೇಳು? ಮಳೆಗಾಲ ಹೋಗುವವರೆಗೂ ಅಕ್ಕ. ಅದೇ ಒಂದು ಕಡೆ ಪುನುಗಲ ಗಾಡಿ ಇಟ್ಕೊಂಡ್ರೆ ಜನನೇ ಬಂದು ತಗೋತಾರಲ್ವಾ, ನಿಂಗೂ ಹೆಚ್ಚು ಆದಾಯ ಬರುತ್ತೆ. ಸಾಲ ಮಾಡಿ ಮತ್ತೆ ನೀವು ಹೇಳಿದ ಹಾಗೆ ಪುನುಗಲ ಗಾಡಿ ಇಟ್ಕೊಂಡ್ರೆ ಮಾರಾಟ ಮಾಡಿ ಲಾಭ ಬಂದ್ರೆ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಇನ್ನು ಸಾಲ ನೆತ್ತಿ ಮೇಲೆ ಬೀಳುತ್ತಲ್ಲಕ್ಕ. ಯಾಕೆ ಹಾಗೆ ಮಾತಾಡ್ತೀಯ ಅನಾಮಿಕಾ? ನೀನು ಮಾಡುವ ಬಿಸಿ ಬಿಸಿ ಪುನುಗುಲು ಚೆನ್ನಾಗಿದ್ದಕ್ಕೆ ಅಲ್ವಾ ನನ್ನ ಜೊತೆ ನಮ್ಮ ಊರಿನಲ್ಲಿ 10ನಿಂದ 15ವರೆಗೂ ಬಂದು ತರಿಸ್ಕೊತಾ ಇದ್ದಾರೆ. ನೀನು ಹೇಳೋದು ನಿಜನೇ ಅಕ್ಕ. ಆದರೆ ನಮ್ಮ ಅತ್ತೆಯವರು ನಮ್ಮ ಗಂಡ ಬಹಳ ಕಷ್ಟಪಟ್ಟು ಈ ಮನೆ ನಡೆಸ್ತಾ ಇದ್ದಾರೆ. ಅವರನ್ನು ಮತ್ತೆ ಸಾಲದೊಳಗೆ ದೂಡಬೇಕು ಅಂತ ನನಗಿಲ್ಲಕ್ಕ. ಒಂದು ಸಲ ಕೈಲಿರೋದೆಲ್ಲ ಹೊರಟೋದ್ರೆ ಮತ್ತೆ ಹೊಂದಿಸೋದು ತುಂಬ ಕಷ್ಟ. ಭಯಪಟ್ಟರೆ ಯಾವಾಗಲೂ ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ ಅನಾಮಿಕಾ. ನಿನ್ನ ಕಷ್ಟಗಳನ್ನು ನಾನು ಹತ್ರ ನಿಂತು ನೋಡ್ತಾ ಇದ್ದೀನಿ. ನಿನ್ನ ಪುನುಗುಲ ರುಚಿ ನೋಡಿ ಬಹಳ ಜನ ನನ್ನನ್ನು ಕೇಳ್ತಾ ಇದ್ದಾರೆ. ಆ ಹುಡುಗಿ ಎಲ್ಲಿರ್ತಾಳೆ? ನಮಗೂ ಕೂಡ ಬಿಸಿ ಬಿಸಿಯಾಗಿ ಪುನುಗುಲು ಮನೆಗೆ ತಗೊಂಡ್ಬಂದು ಕೊಡ್ತಾಳಾ ಅಂತ. ಕೊಡ್ತೀನಿ ಅಂತ ಹೇಳಕ್ಕ. ಅವ್ರ ಫೋನ್ ನಂಬರ್ ಕೂಡ ನನಗೆ ಕೊಡು. ನಾನೇ ಮಾತಾಡಿಕೊಂಡು ಅವರಿಗೆ ಯಾವಾಗ ಬೇಕು ಅಂದ್ರೆ ಆವಾಗ ಪುನುಗುಲು ತೊಗೊಂಡೋಗಿ ಕೊಡ್ತೀನಿ. ಅಯ್ಯೋ ಅನಾಮಿಕಾ, ನೀನು ಮಾಡುವ ಪುನುಗುಲ ರುಚಿಗೆ ಬಹಳ ಬೆಲೆ ಇದೆ. ನನ್ನ ಮಾತನ್ನು ಕೇಳಿ ಮಳೆಯಲ್ಲಿ ಒಂದು ಕಡೆ ಬಿಸಿ ಬಿಸಿಯಾಗಿ ಪುನುಗುಲ ಗಾಡಿ ಇಟ್ಕೋ. ನಾನು ನಿಜ ಹೇಳ್ತಾ ಇದ್ದೀನಿ, ನಿನ್ನ ಪುನುಗುಲ ಗಾಡಿ ಜೋರಾಗಿ ನಡೆಯುತ್ತೆ. ಸರಿ ಅಕ್ಕ, ನಿನ್ನ ಸಲಹೆನ ನಮ್ಮ ಅತ್ತೆಗೆ ಒಂದ್ಸಲ ಹೇಳ್ತೀನಿ ಎಂದು ಹೇಳಿ ಮಾಧವಿ ಹತ್ತಿರದಿಂದ ದುಡ್ಡು ತೆಗೆದುಕೊಂಡು ಅಲ್ಲಿಂದ ರಾಧಾ ಮನೆ ಕಡೆಗೆ ನಡೀತಾ ಇರ್ತಾಳೆ. ಇನ್ನು ಮನೆಯಲ್ಲಿ ಕಿಟಕಿ ಹತ್ರ ನಿಂತುಕೊಂಡು ಹೊರಗಿನ ಮಳೆಯನ್ನು ನೋಡ್ತಾ ಇರುವ ಶಾರದಳ ಹತ್ರಕ್ಕೆ ಪ್ರಸಾದ್ ಬರ್ತಾನೆ. ಏನೇ ಶಾರದಾ, ಎಷ್ಟು ಕರೆದ್ರು ತುಟಿಕ್ ಪಿಟಕ್ ಅನ್ನೋದೇ, ಅಷ್ಟೆಲ್ಲ ಏನು ಆಲೋಚನೆ ಮಾಡ್ತಾ ಇದೀಯಾ? ಮನೆಯಿಂದಲೇ ನಮ್ಮ ಸೊಸೆ ಮಾಡ್ತಾ ಇರುವ ಪುನುಗುಲ ವ್ಯಾಪಾರದ ಬಗ್ಗೆ ಆಲೋಚಿಸ್ತಾ ಇದ್ದೀನಿ ರೀ. ಹೌದು ಶಾರದಾ, ನಮ್ಮ ಸೊಸೆ ಈ ಮಳೆನಲ್ಲಿ ನನಗೂ ರಮೇಶನ್ಗೂ ಕೆಲಸ ಇಲ್ದಿದ್ದಕ್ಕೆ ಮನೆಯಿಂದಲೇ ಬಿಸಿ ಬಿಸಿ ಪುನುಗುಲು ಮಾಡಿ ಅದೇ ಬಿಸಿ ಕಡಿಮೆ ಆಗದ ಹಾಗೆ ಫೋನ್ ಮಾಡಿದ್ದವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದಾಳೆ. ನಮ್ಮ ಸೊಸೆಗೆ ಒಂದು ಪುನುಗುಲ ಗಾಡಿ ಕೊಟ್ರೆ ಚೆನ್ನಾಗಿರುತ್ತಲ್ಲ. ನಾನು ಕೂಡ ಈಗ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ. ಪುನುಗುಲ ಗಾಡಿ ಇಡೋದಕ್ಕೆ ಎಷ್ಟು ದುಡ್ಡು ಅಗತ್ಯವಿದೆಯೋ ಅಂತ ಆಲೋಚಿಸ್ತಾ ಇದ್ದೀನಿ ರೀ. ಅದಕ್ಕೆ ಆಲೋಚಿಸೋದೇನಿದೆ, ಇಂಚುಮಿಂಚು ಸುಮಾರಾಗಿ 15,000 ಬೇಕು ಶಾರದಾ. ಆ ಮಾತನ್ನು ಕೇಳುತ್ತಲೇ ಶಾರದಳ ಬಾಯಿಂದ ಯಾವ ಮಾತು ಹೊರಗೆ ಬರಲಿಲ್ಲ. ಪ್ರಸಾದ್ ಕೂಡ ಕಿಟಕಿಯಿಂದ ಹೊರಗೆ ನೋಡ್ತಾ ಇರ್ತಾನೆ. ಮಳೆಯಲ್ಲಿ ಅನಾಮಿಕಾ ರಾಧಳ ಮನೆಗೆ ಬರುತ್ತಾಳೆ. ರಾಧಾ ರಾಧಾ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಸ್ವಲ್ಪ ಹೊತ್ತಿಗೆ ರಾಧಾ ಹೊರಗೆ ಬರುತ್ತಾಳೆ. ಟಿಫಿನ್ ಡಬ್ಬ ಕೊಡ್ತಾಳೆ. ಒಂದ್ಸಲ ಮನೆಯೊಳಗೆ ಬಾ ಅನಾಮಿಕಾ. ಯಾಕೆ, ಏನಾದ್ರೂ ಮುಖ್ಯವಾದ ವಿಷಯನಾ? ಅಬ್ಬಾ, ಬರಬಹುದಲ್ಲ. ಮಳೆಯಲ್ಲಿ ನೆನ್ಕೊಂಡು ಬಂದಿದ್ಯಾ, ಬಿಸಿಯಾಗಿ ಟೀ ಮಾಡಿ ಕೊಡ್ತೀನಿ, ಕುಡಿದ್ಬಿಟ್ಟು ದುಡ್ಡು ತಗೊಂಡು ಹೋಗು. ಈಗ ನನಗೆ ಟೀ ಬೇಡ, ಏನು ಬೇಡ ರಾಧಾ. ನಾನು ಸುಬ್ಬಯ್ಯ ತಾತನ ಮನೆಗೆ ಹೋಗ್ಬೇಕು ಪುನುಗುಲುಗಾಗಿ ಅಂತ ಈಗಲೇ 3 ಸಲ ಫೋನ್ ಮಾಡಿದ್ರು. ಯಾವಾಗ ನೋಡಿದ್ರು ಏನೋ ಒಂದು ಹೇಳ್ತೀಯ ಕಣೆ ಎಂದು ಹೇಳಿ ದುಡ್ಡು ಕೊಡುತ್ತಾಳೆ ರಾಧಾ. ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದೇ ಮಳೆಯಲ್ಲಿ ರಮೇಶ್ ಕೊಡೆ ಹಿಡಿದುಕೊಂಡು ಕೂಲಿಗಳ ಅಡ್ಡ ಎನ್ನುವ ಜಾಗದಲ್ಲಿ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ. ಆಗಲೇ ಅವನ ಕೊಡೆ ಕೆಳಗಡೆ ಮಲ್ಲೇಶ್ ಬರ್ತಾನೆ. ಮಲ್ಲೇಶ್ ಅವನ ಸ್ನೇಹಿತ. ಇಬ್ಬರು ಕೂಲಿ ಕೆಲಸಕ್ಕಾಗಿ ಜೊತೆಯಾಗಿ ಹೋಗ್ತಾ ಇದ್ರು. ಏನೋ ರಮೇಶು, ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ಯಾ? ಹೌದು ಕಣೋ, ತಂದ್ಕೊಂಡು ಅದನ್ನ ಕಿರಣ ಶಾಪ್ ಹತ್ರ ಕೂತ್ಕೊಂಡು ತಿಂದೆ. ಈ ದಿನ ಕೆಲಸ ಹೇಗೂ ಸಿಕ್ಕಿಲ್ಲ. ಯಾರಾದ್ರೂ ಬಂದು ಕೇಳಿದ್ರೆ ನಾಳೆಗಾದ್ರೂ ಕೆಲಸ ಸಿಕ್ಕುತ್ತೆ ಏನೋ ಒಂದು ಆಸೆಯಿಂದ ಇಲ್ಲೇ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇದ್ದೀನಿ. ಏನು ನೀನು ಅಷ್ಟೆಲ್ಲ ನಿಂತ್ಕೊಂಡಿದ್ರೆ ಕಾಲು ನೋವು ಬರಲ್ವಾ? ಮನೆ ಹತ್ರ ಅನಾಮಿಕ ಪಡ್ತಾ ಇರೋ ಕಷ್ಟಕ್ಕಿಂತ ನನ್ನ ಕಾಲು ನೋವಿನ ಬಾಧೆ ಅಷ್ಟೊಂದಿಲ್ಲಪ್ಪ. ನಮ್ಮ ಹುಡುಗಿನ ಕಷ್ಟ ಮಾಡದ ಹಾಗೆ ನೋಡ್ಕೋಪ್ಪ ಅಂತ ನನ್ನ ಅತ್ತೆ ಮಾವಂದರು ನನಗೆ ಬೇಡ್ಕೊಂಡ್ರು. ಮಲೇಶ್ ಮೌನವಾಗಿ ಕೇಳ್ತಾ ಇರ್ತಾನೆ. ನಾನೇನ್ ಮಾಡ್ತಾ ಇದ್ದೀನಿ? ಅವಳಿಗೆ ಕಷ್ಟ ಕೊಡ್ತಾ ಇದ್ದೀನಿ. ಕೇಳಿದವರಿಗೆ ಮನೆ ಹತ್ರನೇ ಬಿಸಿ ಬಿಸಿ ಪುನುಗುಲು ಮಾಡ್ಕೊಂಡು ಓಡ್ಕೊಂಡು ಹೋಗಿ ಕೊಟ್ಟು ಬರ್ತಾ ಇದ್ದಾಳೆ ಕಣೋ. ಅವಳ ಕಾಲು ನೋವಿನ ಮುಂದೆ ನನ್ನ ಕಾಲು ನೋವು ಯಾವ ಮೂಲೆಗೋ? ನೀನು ಇಷ್ಟೆಲ್ಲ ಮಾತಾಡಿದ ನಂತರ ಇನ್ನು ನಿನಗೆ ನಾನೇನು ಹೇಳಬಲ್ಲೆ ಹೇಳು? ಈಗ ಸಾಯಂಕಾಲ 6 ಬರ್ತಾ ಇದೆ, ಕತ್ತಲಾಗುವ ಹಾಗಿದೆ. ಈಗ ಯಾರು ಬರೋದಿಲ್ಲ, ನನ್ನ ಮಾತು ಕೇಳು, ಇನ್ನು ಮನೆಗೆ ಹೋಗೋಣ ಬಾ ಎಂದು ಮಲ್ಲೇಶ್ ಹೇಳಿದ ಮಾತು ರಮೇಶನ್ಗೆ ನಿಜ ಅನ್ನಿಸುತ್ತದೆ. ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಅಲ್ಲಿಂದ ಮನೆಗೆ ಹೊರಡುತ್ತಾನೆ. ಸ್ವಲ್ಪ ಸಮಯ ಕಳೆದ ನಂತರ 4 ಕೂತು ಊಟ ಮಾಡ್ತಾ ಇರ್ತಾರೆ. ಈ ದಿನ ಮಾರಾಟ ಹೇಗೆ ನಡೀತಮ್ಮ ಸೊಸೆ? ಚೆನ್ನಾಗಿತ್ತು ಅತ್ತೆ. ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳು ಸೊಸೆ. ಮಾಧವಿ ಅಕ್ಕ ಪುನುಗುಲ ಗಾಡಿ ಇಟ್ಕೊ ಅಂತ ಹೇಳ್ತಾನೆ ಇದ್ದಾಳೆ.
ನಿಜಕ್ಕೂ ನಾನು ಬಹಳ ಸಲ ಇದೇ ಆಲೋಚಿಸಿದೆ ಅನಾಮಿಕಾ. ಆದ್ರೆ ನಮ್ಮ ಹತ್ರ ತಕ್ಕ ಬಂಡವಾಳ ಇಲ್ಲ ಅಂತ ಎಲ್ಲಿಂದ ತರಬೇಕು ಅರ್ಥವಾಗದೆ ನಾನು ಆ ಗಾಡಿ ಬಗ್ಗೆ ಏನು ಮಾತನಾಡದೆ ಹೋದೆ. ಇದೇ ವಿಷಯನ ಮಾಧವಿ ಅಕ್ಕನ ಹತ್ರ ಕೂಡ ಹೇಳ್ದಿರಿ. ಅದೆಲ್ಲ ಸರಿ ಅಮ್ಮ, ಎಷ್ಟು ದುಡ್ಡು ಬೇಕಾಗಿರುತ್ತೆ? ಕನಿಷ್ಠ 20,000ದವರೆಗೂ ಮಾವಯ್ಯ ಎಂದು ಹೇಳುತ್ತಾಳೆ. ತಮ್ಮ ಮನೆ ಪರಿಸ್ಥಿತಿ ನೋಡು ಯಾರು ಏನು ಮಾತನಾಡಲಿಲ್ಲ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ರಮೇಶನಿಗೆ ಲಂಚ್ ಬಾಕ್ಸ್ ಇದ್ದ ಬ್ಯಾಗ್ ಕೊಡುತ್ತಾಳೆ. ಅಲ್ಲಿಗೆ ಶಾರದಾ ಬರ್ತಾಳೆ. 1 ನಿಮಿಷ ಇರು ಮಗನೇ, ನಿಮ್ಮ ಅಪ್ಪ ಏನೋ ಹೇಳ್ಬೇಕು ಅಂತಿದ್ದಾರೆ. ಅನಾಮಿಕಾ ರಮೇಶ್ ಮುಖ ನೋಡ್ಕೋತಾರೆ. ಪ್ರಸಾದ್ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ. ಅವನ ಕೈಯಲ್ಲಿರುವ ದುಡ್ಡನ್ನು ನೋಡಿ ಅನಾಮಿಕಾ ರಮೇಶ್ ಆಶ್ಚರ್ಯ ಹೋಗ್ತಾರೆ. ತಗೋ ತಾಯಿ. ಮಾವಯ್ಯ, ಇಷ್ಟು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಎಲ್ಲೂ ಸಾಲ ತಗೊಂಡು ಬಂದಿಲ್ಲಮ್ಮ, ಅಷ್ಟೇ ನಾನು ಸಂಪಾದಿಸಿದ ದುಡ್ಡು. ನೀವು ನಿಮ್ಮೆಲ್ಲರಿಗೂ ತಿಳಿದ ವಿಷಯ, ನಾನು ಕಿಟ್ಟೆನ ಅಂಗಡಿ ಹತ್ರ ಹೋಗಿ ಹಾಗೆ ಮಾತಾಡಿಕೊಳ್ತಾ ಕಾಲಕ್ಷೇಪ ಮಾಡ್ತಾ ಇದ್ದೀನಿ ಅಂತ. ಆದರೆ ನಿಮಗೆ ತಿಳಿಯದ ವಿಷಯ ಏನು ಅಂದರೆ, ಅಲ್ಲಿ ನಾನು ಪೊಟ್ಟಣ ಕಟ್ಟುತ್ತಾ ಬಂದವರಿಗೆ ಸಾಮಾನು ಕೊಡ್ತಾ ಇಷ್ಟು ಸಂಪಾದಿಸಿ ಕೂಡ ಇಟ್ಟಿದ್ದೀನಮ್ಮ. ಆ ಮಾತನ್ನು ಕೇಳುತ್ತಲೇ ಎಲ್ಲರ ಕಣ್ಣಿನಿಂದ ಕಣ್ಣೀರು ಬರುತ್ತೆ. ಮನೆಯಲ್ಲಿ ಒಂದೇ ಸಲಕ್ಕೆ ನಿಶಬ್ದವಾಗುತ್ತದೆ. ಅಪ್ಪ, ಈ ವಯಸ್ಸಲ್ಲಿ ಕೂಡ ನಮ್ಗೆ ಹೇಳದೆ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ? ಕಷ್ಟ ಮಾಡದೇ ಇದ್ರೆ ಕಷ್ಟ ಯಾವಾಗಲೂ ಹೋಗಲ್ಲ ಮಗನೇ. ನೀವಿಬ್ಬರು ಸಂತೋಷವಾಗಿರ್ಬೇಕು ಅಂತ ನಮ್ಮ ಸೊಸೆ ಮಾಡುವ ಕಷ್ಟಕ್ಕೆ ಸ್ವಲ್ಪ ಆದರೂ ಜೊತೆ ಇರಲಿ ಅಂತ ಬಂತು ಕಣೋ. ಮಾವಯ್ಯ, ನೀವು ನನ್ನ ಮೇಲೆ ಅಷ್ಟೊಂದು ಪ್ರೇಮ ತೋರಿಸ್ತಾ ಇರೋದಕ್ಕೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ ಮಾವಯ್ಯ. ಹುಚ್ಚು ಹುಡುಗಿ, ನೀನು ನಮ್ಮ ಸೊಸೆ ಅಲ್ಲ, ನಮ್ಮ ಮಗಳು. ಈ ಮಳೆಯಲ್ಲಿ ನೆನೆಯುತ್ತಾ ಬಿಸಿ ಬಿಸಿ ಪುನುಗುಲು ಹಿಡ್ಕೊಂಡು ಮನೆ ಮನೆಗೆ ತಿರುಗ್ತಾ ಇದ್ರೆ ನಮಗೆ ತಿನ್ನೋದು ಕೂಡ ಮನಸ್ಸು ಬರ್ತಾ ಇಲ್ಲಮ್ಮ. ಈ ದುಡ್ಡು ಒಂದು 15,000 ರೂಪಾಯಿ ಇದೆಮ್ಮ. ಇನ್ನೊಂದು 5,000 ರೂಪಾಯಿ ಹಾಕಿ ನಾನು ಕಿಟ್ಟೆನ ಹತ್ರ ಮಾತಾಡಿ ತರ್ತೀನಿ ಬಿಡು. ಸಾಲವಲ್ಲ, 1-2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಅಪ್ಪ, ನಿಮ್ಮ ಮೇಲೆ ಇನ್ನೊಂದು ಭಾರ ಹಾಕೋದು ನಮ್ಗೆ ಇಷ್ಟ ಇಲ್ಲಪ್ಪ. ಇದು ಭಾರ ಅಲ್ಲ ಕಣೋ, ನಮ್ಮ ಮನೆಯ ಭವಿಷ್ಯತ್ತಿಗಾಗಿ ಮಾಡ್ತಾ ಇರುವ ಬಂಡವಾಳ ಅಂದ್ಕೋ. ಮಾವಯ್ಯ, ನಾನೊಂದು ಮಾತು ಕೊಡ್ತಾ ಇದ್ದೀನಿ. ನೀವು ನನ್ನ ಮೇಲೆ ಇಟ್ಟ ನಂಬಿಕೆನ ಯಾವತ್ತಿಗೂ ನಾನು ಹಾಳು ಮಾಡೋದಿಲ್ಲ. 1 ರೂಪಾಯಿ ಕೂಡ ಹಾಳಾಗದ ಹಾಗೆ ನೋಡ್ಕೋತೀನಿ. ಸೊಸೆ, ನಿನ್ನ ಮೇಲೆ ಅಷ್ಟು ನಂಬಿಕೆ ಇಲ್ದಿದ್ರೆ ನಿಮ್ಮ ಮಾವಯ್ಯ ಇಷ್ಟು ಕಾಲ ಕೂಡಿಟ್ಟ ದುಡ್ಡು ಕೊಡ್ತಾನೆ ಹೇಳು? ಹೌದು ಅಮ್ಮ, ನಮಗೆ ನಿನ್ನ ಕಷ್ಟದ ಮೇಲೆ, ನೀನು ಮಾಡ್ತಾ ಇರುವ ಪುನುಗುಲ ಮಾರಾಟದ ಮೇಲೆ ಬಹಳ ನಂಬಿಕೆ ಇದೆ ಅಮ್ಮ. ನಿನ್ನ ಜೀವನ ಮುಂದೆ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ಆ ಮಾತಿಗಾಗಿ ಅನಾಮಿಕಾ ಸಂತೋಷ ಪಡುತ್ತಾ ಅತ್ತೆ ಮಾವಂದಿರ ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ. ಎಲ್ಲರೂ ಸೇರಿ ಗೋಪಿ ತಾತಯ್ಯನ ಹತ್ರ ಬರ್ತಾರೆ. ಅನಾಮಿಕಾ ತಾಯಿ, ಎಲ್ರೂ ಸೇರಿ ಇಷ್ಟು ಮಳೆಲಿ ನಮ್ಮ ಮನೆಗೆ ಏಕೆ ಬಂದ್ರಿ? ಅದೇ ತಾತಯ್ಯ, ನಿಮ್ಮ ಹತ್ರ ತಳ್ಳುಗಾಡಿ ಇದೆ ಅಂತ ಅದನ್ನ ಮಾರ್ತೀನಿ ಅಂತ ಹೇಳಿದ್ದೆ ಅಲ್ಲ, ಈಗ ನಾವು ಆ ಗಾಡಿಗಾಗಿ ಬಂದ್ವಿ. ಹೌದು ತಾಯಿ, ದುಡ್ಡು ನನಗೆ ಬಹಳ ಅಗತ್ಯವಿದೆ. ನಾನು ನಿನಗೆ ಮೊದಲನೇ ರೇಟ್ ಹೇಳಿದ್ದೆ ಅಲ್ಲಮ್ಮ. ದೊಡ್ಡಯ್ಯ, ನೀನು ಹೇಳಿದ್ದರ ಬಗ್ಗೆ ನಮ್ಮ ಸೊಸೆ ನಮ್ಗೆ ಹೇಳಿದ್ದಾಳೆ. ಆ ದುಡ್ಡು ಕೊಟ್ಟು ಆ ಗಾಡಿನ ತಗೊಂಡು ಹೋಗೋಣ ಅಂತ ಬಂದ್ವಿ. ಆ ಮಾತು ಹೇಳುತ್ತಲೇ ಗೋಪಯ್ಯ ಸಂತೋಷ ಪಡುತ್ತಾನೆ. ಮಾವಯ್ಯ, ನಿಮ್ಮ ಕೈಯಿಂದ ದುಡ್ಡು ಕೊಟ್ಬಿಡಿ. ಪ್ರಸಾದ್ ದುಡ್ಡು ಕೊಡುತ್ತಾನೆ. ಗೋಪಯ್ಯ ತನ್ನ ಹತ್ತಿರವಿರುವ ತಳ್ಳುಗಾಡಿಯನ್ನು ಅವರಿಗೆ ಕೊಟ್ಟು ಬಿಡುತ್ತಾನೆ. 4 ಸೇರಿ ಗಾಡಿಯನ್ನು ತಳ್ಳಿಕೊಂಡು ಮನೆ ಹತ್ರ ಬರ್ತಾರೆ. ಶಾರದಾ ಆ ಗಾಡಿಗೆ ಅರಿಶಿನ ಕುಂಕುಮವಿಟ್ಟು ಆರತಿ ಮಾಡುತ್ತಾಳೆ. ಪ್ರಸಾದ್ ರಮೇಶ್ ಇಬ್ಬರು ಗಾಡಿಯನ್ನು ತೆಗೆದುಕೊಂಡು ಊರಿನ ಸೆಂಟರ್ಗೆ ಹೋಗುತ್ತಾರೆ. ಅನಾಮಿಕಾ ಬಿಸಿ ಬಿಸಿಯಾಗಿ ಪುನುಗುಲು ಮಾಡುತ್ತಾಳೆ. ಶಾರದಾ ಚಟ್ನಿ ಸಿದ್ಧ ಮಾಡುತ್ತಾಳೆ. ಒಂದು ಅರ್ಧ ಗಂಟೆ ಕಳೆದರೂ ಒಬ್ಬ ಕಸ್ಟಮರ್ ಕೂಡ ಅಲ್ಲಿಗೆ ಬರಲಿಲ್ಲ. ಅನಾಮಿಕಳ ಕಣ್ಣಿನಲ್ಲೇ ನಿರಾಸೆ ಕಾಣಿಸುತ್ತದೆ. ಆಗಲೇ ಮಾಧವಿ ತನ್ನ ಕುಟುಂಬದ ಜೊತೆ ಸಹ ಅಲ್ಲಿಗೆ ಬರ್ತಾಳೆ. ಅನಾಮಿಕಾ, 5 ಪ್ಲೇಟ್ ಪುನುಗುಲು ಕೊಡೆ. ಅನಾಮಿಕಾ ಆನಂದದಿಂದ ಪುನುಗುಲು ಕಟ್ಟುತ್ತಾಳೆ. ಆ ನಂತರ ರಾಧಾ ಬರುತ್ತಾಳೆ. ಮತ್ತೆ 2 ಪ್ಲೇಟ್ ಪುನುಗುಲು ತಗೊಂಡು ಹೋಗ್ತಾಳೆ. 10 ನಿಮಿಷದ ನಂತರ ಸುಬ್ಬಯ್ಯ ತಾತ, ಮಲ್ಲೇಶ್ ಕೂಡ ಬರ್ತಾರೆ. ಪುನುಗುಲು ಕೊಂಡ್ಕೊತಾರೆ. ಬಿಸಿ ಬಿಸಿ ಪುನುಗುಲ ವಾಸನೆ ರುಚಿ ನೋಡಿದವರು ಇನ್ನೂ ಸ್ವಲ್ಪ ಜನನ ಕರ್ಕೊಂಡ್ ಬರ್ತಾರೆ. ನೋಡುತ್ತಾ ಇರುವಾಗಲೇ ಆ ಗಾಡಿ ಮುಂದೆ ದೊಡ್ಡ ಕ್ಯೂ ಏರ್ಪಡುತ್ತದೆ. ಅಮ್ಮ, ಇನ್ನೊಂದೆರಡು ಪ್ಲೇಟ್ ಕೊಡಮ್ಮ, ಇಂತಹ ರುಚಿ ಯಾವತ್ತೂ ನೋಡಿಲ್ಲ. ರಾತ್ರಿ 10 ಗಂಟೆಯವರೆಗೂ ಗಾಡಿ ಮೇಲೆ ಮಾಡಿದ ಪುನುಗುಲೆಲ್ಲ ಮಾರಾಟವಾಗುತ್ತದೆ. ಅನಾಮಿಕಾ, ನೋಡಿದ್ಯಾ, ನಿನ್ನ ಕಷ್ಟಕ್ಕೆ ದೇವ್ರು ಎಷ್ಟು ಒಳ್ಳೆ ಫಲ ಕೊಟ್ಟಿದ್ದಾನೆ. ಇನ್ನು ಮೇಲಿಂದ ನಮ್ಮ ಸೊಸೆ ಮಳೆಯಲ್ಲಿ ಮನೆ ಮನೆಗೆ ತಿರುಗಬೇಕಾದ ಅಗತ್ಯವೇ ಇಲ್ಲ. ನಮ್ಮ ಕುಟುಂಬವನ್ನು ನಿಲ್ಲಿಸಿದ್ದು ಈ ಪುನುಗುಲು ಗಾಡಿಯಲ್ಲ, ನಮ್ಮ ಸೊಸೆ ಕಷ್ಟ. ದಿನ ಕಳೆಯೋ ಹಾಗೆ ಬಡ ಸೊಸೆಯ ಬಿಸಿ ಬಿಸಿ ಪುನುಗುಲ ಗಾಡಿ ಊರಿನಲ್ಲಿಯೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮದಲ್ಲಿ ಕೂಡ ಒಳ್ಳೆ ಹೆಸರನ್ನು ಸಂಪಾದಿಸುತ್ತದೆ. ಕೆಲಸವಿಲ್ಲದ ದಿನದಲ್ಲಿ ಕಣ್ಣೀರು ಹಾಕಿಕೊಂಡ ಆ ಕುಟುಂಬ ಈಗ ನಗುತ್ತಾ ಜೀವಿಸಲಿಕ್ಕೆ ಕಲ್ತ್ಕೊಳ್ಳುತ್ತೆ. ಕುಟುಂಬದಲ್ಲಿ ಒಬ್ಬರ ಕಷ್ಟವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಆಧಾರವಾಗಿದ್ದರೆ ಚಿಕ್ಕ ತಳ್ಳು ಗಾಡಿ ಕೂಡ ಒಂದು ಕುಟುಂಬವನ್ನು ದೊಡ್ಡ ಆಧಾರವಾಗಿ ಬದಲಾಗುತ್ತದೆ ಎಂದು ಬಡ ಸೊಸೆ ಅನಾಮಿಕಾ ನಿರೂಪಿಸಿದ್ದಾಳೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.
ಶಾರದಾ ತನ್ನ ಅತ್ತೆ ಮಾವಂದಿರು ಸುಶೀಲಾ ವೀರಯ್ಯ ಇರುವ ಹಳೆ ಮನೆಗೆ ಬರುತ್ತಾಳೆ. ಸುಮಾರಾಗಿ 10 ನಿಮಿಷ ಮೌನವಾಗಿ ನಿಂತಿರುತ್ತಾಳೆ. ಸುಶೀಲಾ ವೀರಯ್ಯರು ಮುಖ ನೋಡ್ಕೋತಾರೆ. ಏನೇ ನಿನ್ ಧೋರಣೆ? ಬಂದು 10 ನಿಮಿಷ ಕಳೀತು, ಏನು ಮಾತಾಡದೆ ಹಾಗೆ ಬೆಲ್ಲಕ್ ಹೊಡೆದ ಕಲ್ಲಿನ ಹಾಗೆ ನಿಂತಿದ್ಯಾ? ಏನ್ ನಡೀತೋ ಹೇಳಿ ಸಾಯಿ. ಹಾಗೆ ಕೋಪ ಮಾಡ್ಕೋಬೇಡ ಸುಶೀಲ. ಸೊಸೆ ನಿಧಾನವಾಗಿ ಹೇಳ್ತಾಳೆ. ಏನಮ್ಮ ಸೊಸೆ, ಟೌನಲ್ಲಿ ಎಲ್ರು ಕುಶಲೇನಾ? ಮೊಮ್ಮಕ್ಕಳು, ಸೊಸೆಂದ್ರು, ನನ್ನ ಮಗ ಪ್ರಸಾದು ಎಲ್ಲ ಹುಷಾರಾಗಿದ್ದಾರಾ? ಮಾವಯ್ಯ, ಮನೆಗೆ ಬಂದ ಸೊಸೆಯರ ಮಧ್ಯೆ ಸಾಖ್ಯತೆ ಇಲ್ಲ. ಹೇಗಿರುತ್ತೆ ಶಾರದಾ? ಚಿಕ್ಕ ಸೊಸೆ ಭಾವನ ದುಡ್ಡಿರೋ ಹುಡುಗಿ, ದೊಡ್ಡ ಸೊಸೆ ಅನಾಮಿಕ ಏನೋ ಬಡ ಹುಡುಗಿ. ಭಾವನಿಗೇನೋ ರಾಜಭೋಗ ಬೇಕು, ಅನಾಮಿಕಂಗೆ ಆಪ್ಯಾಯತೆ ಬೇಕು. ಇಬ್ಬರಿಗೂ ಜೊತೆ ಹೇಗಾಗುತ್ತೆ ಹೇಳು? ಅದಕ್ಕೆ ಅತ್ತೆ ನಾನೀಗ ಬಂದಿದ್ದು. ಏನ್ ಮಾಡಿದ್ರೆ ಅವರಿಬ್ಬರ ಮಧ್ಯೆ ಸಖ್ಯತೆ ಬೆಳೆಯುತ್ತೋ ನೀವು ಹೇಗ್ ಹೇಳಿದ್ರೆ ಹಾಗೆ ಮಾಡ್ತೀನಿ. ಅಯ್ಯೋ ಸೊಸೆ, ಈ ಮಾತಿಗಾಗಿನ ಟೌನಿಂದ ಆಟೋ ಹಾಕೊಂಡು ಬಂದಿದ್ಯಾ? ಫೋನ್ ಮಾಡಿ ಕೇಳಿದ್ರೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಹೇಳ್ತಾ ಇದ್ದೆ ಅಲ್ಲ. ಅದು ಮಾವಯ್ಯ, ನಿಮ್ಮನ್ನು ನೋಡಿದ ಹಾಗೂ ಇರುತ್ತೆ, ಸ್ವಲ್ಪ ಹೊತ್ತು ಮಾತನಾಡಿದ ಹಾಗಿರುತ್ತೆ, ಹಾಗೆ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕ ಹಾಗಿರುತ್ತೆ ಅಂತ ಬಂದೆ. ಪರಿಹಾರ ನಿಮ್ಮ ಮಾವಯ್ಯನಿಂದ ಆಗಲ್ಲ ಸೊಸೆ, ನಾನೇ ತುಂಬಾ ಆಲೋಚಿಸಿ ಏನ್ ಮಾಡ್ಬೇಕು ಹೇಳ್ತೀನಿ. ಇಷ್ಟರಲ್ಲಿ ನೀನ್ ಹೋಗಿ ಬಿಸಿ ಬಿಸಿ ಟೀ ತಗೊಂಬ. ಹಾಗೆ ಅತ್ತೆ. ಅಮ್ಮ ಸೊಸೆ, ಟೀ ಬೇಡ ಏನು ಬೇಡ, ನಾನು ಹೇಳೋದನ್ ಕೇಳು. ನಿನಗೆ ಹಿಡಿಸ್ತಾ ಇದ್ರೆ ಆಗ ನಿಮ್ಮ ಅತ್ತೆ ಹೇಳೋದು ಆಕೆ ಮಾಡು ಅನ್ನೋದು ಮಾಡುವಂತೆ. ಸರಿ ಮಾವಯ್ಯ, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಶಾರದಾ ಒಪ್ಪಿಕೊಳ್ಳುತ್ತಾಳೆ. ಅನಾಮಿಕಾ ಒಂದು ಟೀ ಅಂಗಡಿ ಹತ್ರ ಬರ್ತಾಳೆ. ಅಲ್ಲಿ ನಿಂತಿರುವ ರಮೇಶ್ನನ್ನು ನೋಡ್ತಾಳೆ. ನೀವೇನು ಈ ಟೀ ಅಂಗಡಿ ಹತ್ರ ಬಂದಿದ್ದೀರಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ತಮ್ಮ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳ್ದ, ಅದಕ್ಕೆ ಬಂದೆ. ಮತ್ತೆ ನೀನೇನಕ್ ಬಂದೆ? ನನಗ್ ಕೂಡ ಮೈದುನ ಫೋನ್ ಮಾಡಿ ಈ ಟೀ ಅಂಗಡಿ ಹತ್ರ ಬಾ ಅಂತ ಹೇಳಿದ್ರು. ಏನಾಯ್ತು ಅಂತ ಎಷ್ಟು ಕೇಳಿದ್ರು. ಫೋನಲ್ಲಿ ಹೇಳೋದಲ್ಲ ಅತ್ಗೆ, ಟೀ ಅಂಗಡಿ ಹತ್ರ ಬನ್ನಿ, ಅಲ್ಲಿ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ರಮೇಶ್ ಆಶ್ಚರ್ಯದಿಂದ ಕೇಳ್ತಾನೆ, ಏನೋ ತಮ್ಮ ನಿಂಗೆ ಫೋನ್ ಮಾಡಿ ನೀನ್ ಕೂಡ ಇಲ್ಲಿಗೆ ಬಾ ಅಂತ ಹೇಳದ್ನಾ? ಅಷ್ಟರಲ್ಲಿ ದೂರದಿಂದ ವಿನೋದ್ ಬೈಕ್ ಮೇಲೆ ಬಂದು ಟೀ ಅಂಗಡಿ ಹತ್ರ ನಿಲ್ಲುತ್ತಾನೆ. ಬೈಕ್ ಇಳಿದ ಅವನ ಮುಖದಲ್ಲಿ ಆಂದೋಲನ ಸ್ಪಷ್ಟವಾಗಿ ಕಾಣಿಸುತ್ತೆ. ಸಾರಿ ಅಣ್ಣಯ್ಯ, ಸಾರಿ ಅತ್ಗೆ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲಪ್ಪ, ನಿಜ ವಿಷಯವೇನು ಹೇಳು? ಇಷ್ಟು ಅರ್ಜೆಂಟಾಗಿ ಇಲ್ಲಿಗೆ ನನ್ನ ನಿಮ್ಮ ಅತ್ತಿಗೆನ ಯಾಕೆ ಕರೆದೆ? ಅಣ್ಣಯ್ಯ, ನಾನು ಹೇಳೋ ವಿಷಯ ಕೇಳಿ ನನ್ನನ್ನು ತಪ್ಪಾಗಿ ಅಂದ್ಕೋಬೇಡಿ. ಅಂಥದ್ದೇನೂ ಇಲ್ಲ ಮೈದುನ, ಹೇಳಿ. ಅತ್ತಿಗೆ, ಕಳೆದ ಕೆಲವು ತಿಂಗಳಿಂದ ಭಾವನ ಮಾತಾಡುವ ಮಾತುಗಳು ನಾನು ಗಮನಿಸ್ತಾ ಇದ್ದೀನಿ. ನಿಮ್ಮ ಬಡತನವನ್ನು ಪದೇ ಪದೇ ಎತ್ತಿ ತೋರಿಸುತ್ತಾ ನಿಮ್ಮಿಬ್ಬರನ್ನು ಕೀಳಾಗಿ ನೋಡ್ತಾಳೆ. ನೀವು ನಗುತ್ತಾ ಸಹಿಸ್ತಾ ಇದ್ರು, ಒಳಗಡೆ ಎಷ್ಟು ದುಃಖ ಪಡ್ತಿದ್ದೀರೋ ನಂಗೊತ್ತು. ಬಿಟ್ಟು ಬಿಡೋ, ದುಡ್ಡಿರುವವರಿಗೆ ಅಂತ ಅಭ್ಯಾಸವಿರುತ್ತೆ. ಇಲ್ಲ ಅಣ್ಣಯ್ಯ, ದುಡ್ಡಿರುವಷ್ಟು ಮಾತ್ರಕ್ಕೆ ಎದುರವರ ಮನಸ್ಸು ಗಾಯಪಡಿಸುವ ಹಕ್ಕು ಯಾರಿಗೂ ಇರಲ್ಲ. ಮೈದುನವ್ರೆ, ನಾವು ಆ ಮಾತನ್ನ ಮನಸಾರೆ ತಗೋತಾ ಇಲ್ಲ. ನೀವು ತಗೊಳ್ದೇ ಇದ್ರು ನನಗೆ ಮಾತ್ರ ತುಂಬಾ ದುಃಖವೆನಿಸುತ್ತೆ ಅತ್ತಿಗೆ. ಒಂದು ಕಡೆ ನೀವು ನಮ್ಮ ಅಮ್ಮ ಅಪ್ಪನನ್ನ ನಿಮ್ಮ ಸ್ವಂತ ತಾಯಿ ತಂದೆ ಹಾಗೆ ನೋಡ್ಕೋತಾ ಇದ್ದೀರಾ, ಮತ್ತೊಂದು ಕಡೆ ನನ್ನ ಹೆಂಡತಿ ನಿಮ್ಮನ್ನು ಅವಮಾನಿಸ್ತಾ ಇದ್ದಾಳೆ. ಗಂಡನಾಗೆ ಆಕೆನ ಬೈದ್ರೆ ಗಲಾಟೆ ಆಗುತ್ತೆ, ಮೌನವಾಗಿದ್ರೆ ನನ್ನ ಮನಸ್ಸೇ ನನ್ನ ಬೈಯುತ್ತೆ. ತಮ್ಮ, ನೀನು ದುಃಖ ಪಡಬೇಡ, ಯಾವುದೋ ಒಂದಿನ ತನ್ನ ತಪ್ಪು ಅವಳಿಗೆ ಗೊತ್ತಾಗುತ್ತೆ. ಅದೇ ನಾನು ಅಂದ್ಕೋತಾ ಇದ್ದೀನಿ ಅಣ್ಣಯ್ಯ. ಅಲ್ಲಿವರೆಗೂ ದಯವಿಟ್ಟು ಭಾವನಾ ಮಾತಿಗೆ ದುಃಖ ಪಡಬೇಡಿ. ಆಕೆ ಏನಾದ್ರು ಅಂದ್ರು ನನ್ನ ಮುಖ ನೋಡಿ ಸಹಿಸ್ಕೊಳ್ಳಿ. ನೀವಿಬ್ಬರು ದುಃಖ ಪಟ್ರೆ ನನಗೆ ಬಹಳ ಗಿಲ್ಟಿ ಅನ್ಸುತ್ತೆ. ಆಗ ಅನಾಮಿಕಾ ಕಿರುನಗೆಯಿಂದ ಹೀಗೆ ಹೇಳ್ತಾಳೆ, ಮೈದುನವ್ರೆ, ನೀವು ಹೀಗೆ ಆಲೋಚಿಸೋದು ತುಂಬಾ ಚೆನ್ನಾಗಿದೆ. ನಾವು ಯಾವತ್ತೂ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಭಾವನ ಕೂಡ ಒಂದು ದಿನ ತಪ್ಪದೆ ಬದಲಾಗ್ತಾಳೆ. ಹೌದು ತಮ್ಮ, ಕುಟುಂಬವೆಂದರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ನೀನು ದುಃಖ ಪಡದೇ ಇರು. ವಿನೋದ್ ಮನಸ್ಸಿನಲ್ಲಿರುವ ದುಃಖ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಅವನ ಹೆಂಡತಿ ರೀಚ್ ಭಾವನಳ ನಡವಳಿಕೆ ಯಾವಾಗ ಬದಲಾಗುತ್ತೋ ಎಂದು ಅವನ ಮನಸ್ಸಿನಲ್ಲಿ ಮಾತ್ರ ಇನ್ನೂ ಆಂದೋಲನ ಹಾಗೆ ಮಿಕ್ಕಿರುತ್ತೆ. ಮೂವರು ಟೀ ಕುಡಿಯುತ್ತಾ ಇರುತ್ತಾರೆ. ವೀರಯ್ಯ ಗಂಟಲು ಸರಿಪಡಿಸಿಕೊಂಡು ಮಾತನಾಡಲಿಕ್ಕೆ ಶುರು ಮಾಡುತ್ತಾನೆ. ಅಮ್ಮ ಸೊಸೆ, ಒಂದು ಮನೆಯಲ್ಲಿ ಇಬ್ಬರು ಸೊಸೆಯರು ಜೊತೆಯಾಗಿ ಇರಬೇಕು ಅಂದ್ರೆ ಮೊದಲು ಅವರ ಮನಸ್ಸು ಒಂದಾಗಬೇಕು. ಮನಸ್ಸು ಒಂದಾಗಬೇಕು ಅಂದ್ರೆ ಒಬ್ಬರ ಮೇಲೆ ಒಬ್ಬಗಿರುವ ಗರ್ವ, ಅಸೂಯೆ ಹೋಗಬೇಕು. ಅದ್ ಹೇಗೆ ಮಾವಯ್ಯ? ನೀನು ಅವರಿಬ್ಬರಿಗೆ ಒಂದು ಚಿಕ್ಕ ಪರೀಕ್ಷೆ ಇಡಬೇಕು. ಆದ್ರೆ ಅದು ಪರೀಕ್ಷೆಯಿಂದ ಅವ್ರಿಗೆ ಗೊತ್ತಾಗ್ಬಾರ್ದು. ಯಾವ ಪರೀಕ್ಷೆ ಮಾವಯ್ಯ? ನಾಳೆ ಬೆಳಿಗ್ಗೆಯಿಂದ ನಾನು ನಿಮ್ಮತ್ತೆ ಒಂದು ವಾರದ ಹೊತ್ತು ನಿಮ್ಮ ಮನೇಲಿ ಇರ್ತೀವಿ ಅಂತ ಹೇಳು. ನಮ್ಗೆ ವಯಸ್ಸಾಗಿ ಹೋಗಿದೆ, ಅದಕ್ಕೆ ನಮ್ಮನ್ನ ಇಬ್ಬರು ಸೊಸೆಯರು ಒಬ್ರ ನಂತರ ಒಬ್ರು ನೋಡ್ಕೋಬೇಕು ಅಂತ ಹೇಳು. ಅಷ್ಟೇನೆ ಮಾವಯ್ಯ?
ಇನ್ನೂ ಇದೆ ಅಮ್ಮ, ನಾನು ನಿಮ್ಮತ್ತೆ ಬೇಕು ಅಂತ ಚಿಕ್ಕ ಚಿಕ್ಕ ಆಸೆಗಳು ಹೇಳ್ತೀವಿ. ಒಂದೊಂದು ಸಲ ಔಷಧಿ ಬೇಕು ಅಂತ, ಒಂದೊಂದು ಸಲ ಬಿಸಿನೀರ್ ಬೇಕು ಅಂತ, ಇನ್ನೊಂದು ಸಲ ಅಡಿಗೆ ಊಟ ಮಾಡಬೇಕು ಅಂತ ಕೇಳ್ತೀವಿ. ಯಾರು ಪ್ರೇಮದಿಂದ ನೋಡ್ತಾರೋ, ಯಾರು ಮುಖ ಸಿಡ್ದರ್ಸ್ತಾರೋ ನೀನು ಗಮನಿಸು. ಹೌದು ಕಣೆ ಸೊಸೆ, ದುಡ್ಡಿರುವವರು ಬೆಲೆ ಬಾಳುವ ವಸ್ತುಗಳನ್ನು ಕೊಡಬಹುದು, ಆದ್ರೆ ಪ್ರೇಮನ ಕೊಡಲಾರರು. ಇನ್ನೊಂದು ಮುಖ್ಯವಾದ ವಿಷಯ, ಮಾಡಿ ಮೇಲಿರುವ ಭಾವನೆಗೆ ಒಂದು ದಿನ ಕರೆಂಟ್ ಮೇಂಟೆನೆನ್ಸ್ ಅಂತ ಹೇಳಿ AC, ಲಿಫ್ಟ್, ವಾಟರ್ ಮೋಟರು ಎಲ್ಲ ನಿಲ್ಲಿಸ್ಬಿಡು. ಕೆಳಗಿರುವ ಅನಾಮಿಕಳ ಹತ್ರ ಮಾತ್ರ ಎಂತಹ ಕಷ್ಟವೂ ಇರಬಾರ್ದು. ಹಾಗೆ ಯಾಕೆ ಮಾವಯ್ಯ? ಆಗ ಮಾಡಿ ಮೇಲಿರುವುದು ದೊಡ್ಡದು ಅಲ್ಲ ಅಂತ, ಮನುಷ್ಯ ಒಟ್ಟಾಗಿದ್ದರೆ ಮನೆ ಸ್ವರ್ಗ ಅಂತ ಭಾವನೆಗೆ ಅರ್ಥವಾಗುತ್ತೆ. ಹಾಗೆ ಒಂದು ದಿನ ಅನಾಮಿಕಳನ್ನ ಮೇಲಕ್ಕೆ ಕಳಿಸು, ಭಾವನನ್ನ ಕೆಳಗೆ ಕಳಿಸು. ಮನೆ ಕ್ಲೀನ್ ಮಾಡುವ ಕೆಲಸವನ್ನು ಬದಲಾಯಿಸೋಣ ಅಂತ ಹೇಳು. ಆಗ ಇಬ್ಬರು ಒಬ್ಬರ ಜೀವನವನ್ನು ಇನ್ನೊಬ್ಬರು ಅನುಭವಿಸ್ತಾರೆ. ಕಡೆಯಲ್ಲಿ ಕುಟುಂಬ ಸಭ್ಯರೆಲ್ಲರನ್ನು ಕೂರಿಸಿ ಒಂದು ಮಾತು ಹೇಳು. ಈ ಮನೆಯಲ್ಲಿ ಮಹಡಿ ಅಂತಸ್ತು, ಕೆಳಗಡೆ ಅಂತಸ್ತು ಮಾತ್ರನೇ ಬೇರೆ, ಮನುಷ್ಯರಲ್ಲ ಅಂತ. ಈ ಮನೆಯಲ್ಲಿ ಸೊಸೆಯರಿಗೆ ಧನಿಕ ಬಡವ ಅನ್ನುವ ಭೇದವಿಲ್ಲ, ಇಬ್ಬರು ನಮ್ಮ ಮಕ್ಕಳೇ ಅಂತ ಹೇಳು. ಶಾರದಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತದೆ. ಮಾವಯ್ಯ, ಎಷ್ಟು ಒಳ್ಳೆ ಆಲೋಚನೆ ಹೇಳಿದ್ರಿ. ಕೋಪದಿಂದ ಸಮಸ್ಯೆನ ತೀರಿಸ್ಬೇಕು ಅನ್ಕೊಂಡೆ, ಆದ್ರೆ ಪ್ರೇಮದಿಂದ ಬದಲಾವಣೆ ತಗೊಂಡ್ಬರ್ಬೋದು ಅಂತ ಈಗ ಅರ್ಥವಾಯ್ತು. ಸೊಸೆ, ನೆನಪಲ್ಲಿಟ್ಕೊಮ್ಮ, ಜಗಳವನ್ನ ಜಗಳದಿಂದ ಗೆಲ್ಲಲಾರೆ, ಪ್ರೇಮದಿಂದಲೇ ಗೆಲ್ಬೇಕು. ಹಾಗೆ ಮಾವಯ್ಯ, ನಾನು ಈಗ್ಲೇ ಹೋಗ್ತಾ ಇದ್ದೀನಿ, ಸ್ವಲ್ಪ ಹೊತ್ತಿನ ನಂತರ ನೀವು ಬನ್ನಿ. ಶಾರದಾ ಸಂತೋಷದಿಂದ ಅಲ್ಲಿಂದ ಹೊರಟು ಒಂದು ಅರ್ಧ ಗಂಟೆಯ ನಂತರ ಮನೆಯಲ್ಲಿರುತ್ತಾಳೆ. ಬಡ ದೊಡ್ಡ ಸೊಸೆ, ರಿಚ್ ಚಿಕ್ಕ ಸೊಸೆ ಶಾರದಳ ಮುಂದೆ ನಿಂತಿರುತ್ತಾರೆ. ಅವರಿಗೆ ಸುಶೀಲಾ ವೀರಯ್ಯರ ಬರುವಿನ ಬಗ್ಗೆ ಹೇಳುತ್ತಾಳೆ. ಅವರನ್ನು ನೋಡ್ಕೋಬೇಕಾದ ವಿಧಾನದ ಬಗ್ಗೆ ಹೇಳುತ್ತಾಳೆ. ಅನಾಮಿಕ ಸಂತೋಷದಿಂದ, ನೀವ್ ಹೇಳೋದು ನಿಜನಾ ಅತ್ತೆ? ಅಜ್ಜಿ ತಾತಯ್ಯವರು ಬರ್ತಾ ಇದ್ದಾರಾ? ತುಂಬಾ ಒಳ್ಳೆ ಶುಭವಾರ್ತೆ ಹೇಳಿದ್ರಿ, ನಾನು ಎಲ್ಲವನ್ನೂ ಸಿದ್ಧ ಮಾಡ್ತೀನಿ ಎಂದು ಅನಾಮಿಕ ಹೊರಟು ಹೋಗುತ್ತಾಳೆ. ಭಾವನಾ ಇಷ್ಟದಿಂದ, ಆ ಮುದುಕರು ಇಲ್ಲಿಗೆ ಬರೋದೇನೋ, ನಾನು ಅವರಿಗೆ ಸೇವೆ ಮಾಡೋದೇನೋ? ನೆವರ್, ನನ್ನಿಂದಾಗಲ್ಲ. ಬೇಕು ಅಂದ್ರೆ ದುಡ್ಡು ಕೊಡ್ತೀನಿ, ಅನಾಮಿಕ ಅಕ್ಕನ ಮಾಡು ಅಂತ ಹೇಳಿ ಎಂದು ಹೇಳುತ್ತಾಳೆ ಭಾವನಾ. ಶಾರದಂಗೆ ಕೋಪ ಬರುತ್ತೆ. ಬಾಯಿ ಮುಚ್ಚು ಭಾವನಾ, ಸುಮ್ನಿದ್ರೆ ತುಂಬಾ ಮಾತಾಡ್ತಾ ಇದ್ಯಾ. ಅವರು ನಮ್ಮ ಅತ್ತೆ ಮಾವಂದ್ರು, ಅವರಿಗೆ ಖಚಿತವಾಗಿ ಸೇವೆ ಮಾಡ್ಲೇಬೇಕು ಎಂದು ಹೇಳಿ ಹೊರಟು ಹೋಗುತ್ತಾಳೆ. 2 ಗಂಟೆ ನಂತರ ಸುಶೀಲಾ ವೀರಯ್ಯರು ಶಾರದಳ ಮನೆಗೆ ಬರುತ್ತಾರೆ. ಒಂದು ದಿನ ಮಹಡಿ ಮೇಲಿರುವ ಭಾವನಳ ಹತ್ರ ಇರ್ತಾರೆ. ಅವರು ಹೇಳಿದ ಕೆಲಸ ಭಾವನಾ ಮಾಡಲಿಲ್ಲ. ಮೇಲಾಗಿ ಗರ್ವದಿಂದ, ನಾನ್ ಮಾಡಲ್ಲ, ಫುಡ್ ಆರ್ಡರ್ ಮಾಡ್ತಾ ಇದ್ದೀನಿ, ತಿಂದ್ರೆ ತಿನ್ನಿ, ಇಲ್ಲ ಅಂದ್ರೆ ಕೆಳಕ್ಕೆ ಹೋಗಿ, ನಿಮ್ಗೆ ಇಷ್ಟ ಬಂದ ಅಡಿಗೆ ಮಾಡ್ಕೊಡೋದು ನನ್ನಿಂದಾಗಲ್ಲ ಎಂದು ಅವರ ಮುಖದ ಮೇಲೆ ಹೇಳುತ್ತಾಳೆ. ಅವರು ದುಃಖ ಪಡುತ್ತಾ ಕೆಳಗೆ ಬರುತ್ತಾರೆ. ಅನಾಮಿಕ ಮಾತ್ರ ಅವರಿಗೆ ಇಷ್ಟ ಬಂದ ಅಡಿಗೆ ರುಚಿಯಾಗಿ ಮಾಡಿಕೊಡುತ್ತಾಳೆ. ಮೇಲೆ ಭಾವನ ಮಾತ್ರ ಒಬ್ಬಳೆ ಒಂಟಿಯಾಗಿ ದುಃಖ ಪಡ್ತಾ ಇದ್ಲು. ಕೆಳಗೆ ಅನಾಮಿಕ ಎಲ್ಲರ ಜೊತೆ ಹಾಯಾಗಿ ಮಾತನಾಡುತ್ತಾ ಸಂತೋಷದಿಂದ ಇರ್ತಾ ಇದ್ಲು. ಒಂದು ದಿನ ಭಾವನ ಇರ್ತುವ ಮಹಡಿ ಮೇಲೆ ಪವರ್ ಹೋಗುತ್ತೆ. AC ನಡೀಲಿಲ್ಲ. ಅದರಿಂದ ಭಾವನ ಕಕ್ಕಬಿಕ್ಕಿಯಾಗುತ್ತಾಳೆ. ಮಹಡಿ ಕೆಳಗೆ ಕರೆಂಟ್ ಇದೆ ಅಂತ ಗೊತ್ತಾಗುತ್ತದೆ. ಸುಶೀಲಾ, ವೀರಯ್ಯ, ಶಾರದಾ ಪ್ರಸಾದ್ ಎಲ್ಲರೂ ನಗುತ್ತಾ ಮಾತಾಡ್ತಾ ಇರ್ತಾರೆ. ಫ್ಯಾನ್ ಗಾಳಿ ಹಾಯಾಗಿ ಬೀಸ್ತಾ ಇರುತ್ತೆ. ಅತ್ತೆ, ಮೇಲೆ ಕರೆಂಟ್ ಇಲ್ಲ, ಇಲ್ಲಿ ಮಾತ್ರ ಇದೆ, ಏನಕ್ಕೆ? ಇದೇನಿದು? ಮೇಂಟೆನೆನ್ಸ್ ಮಾಡ್ತಾ ಇದ್ದಾರಮ್ಮ, ಈ ದಿನ ಕೆಳಗೆ ಇರ್ಬೇಕಾಗಿ ಬರುತ್ತೆ. ಅಂದ್ರೆ ನನ್ನ ರೂಮಲ್ಲಿ AC ಯಾವಾಗ ಆನ್ ಆಗುತ್ತೆ? ದುಡ್ಡು ಸಂಪಾದಿಸೋದು ದೊಡ್ಡದಲ್ಲ, ದೊಡ್ಡವರನ್ನು ಗೌರವಿಸೋದು ದೊಡ್ಡದು. ಈ ಮನೆಯಲ್ಲಿ ಅನಾಮಿಕ ಬಡ ಸೊಸೆನೇ ಆಗಿರಬಹುದು, ಆದ್ರೆ ಮನಸ್ಸಲ್ಲಿ ಮಾತ್ರ ಮಹಾರಾಣಿ. ನೀನು ಧನವಂತರಾಗಿರ್ಬೋದು, ಆದ್ರೆ ಮನಸ್ಸಿನಲ್ಲಿ ಪ್ರೇಮ ಇಲ್ಲದಿದ್ರೆ ಆ ದುಡ್ಡು ಏನಕ್ಕೆ ಹೇಳು? ಆ ಮಾತನ್ನು ಕೇಳುತ್ತಲೇ ಭಾವನ ಏನೋ ಮಾತನಾಡಲಾರದೆ ತಲೆ ತಗ್ಗಿಸುತ್ತಾಳೆ. ಆಗಲೇ ಅನಾಮಿಕ ಅಡುಗೆ ಮನೆಯೊಳಗೆ ಹೋಗಿ ತಣ್ಣನೆಯ ಮಜ್ಜಿಗೆ ತಂದು ಕೊಡ್ತಾಳೆ. ತಂಗಿ, ತುಂಬಾ ಬಿಸಿ ಬಿಸಿಯಾಗಿದೆ ಅಲ್ಲ, ಮೊದಲು ಈ ಮಜ್ಜಿಗೆ ಕೊಡಿ, ಸ್ವಲ್ಪ ಹಾಯಾಗಿರುತ್ತೆ. ನಿನ್ನನ್ನು ಇಷ್ಟು ಅವಮಾನಿಸಿದ್ರು ನೀನ್ ನನಗೆ ಮಜ್ಜಿಗೆ ಕೊಡ್ತಾ ಇದೀಯಕ್ಕ. ನಾವು ಅಕ್ಕ ತಂಗಿಯರು, ಕೋಪಗಳಿರ್ಬಹುದು, ಕಷ್ಟದಲ್ಲಿ ಬಿಡಬಾರ್ದಲ್ಲ. ಆ ಮಾತನ್ನು ಕೇಳಿದ ಭಾವನಳ ಕಣ್ಣಲ್ಲಿ ನೀರು ಬರುತ್ತೆ. ಮೊದಲ ಸಲ ಅನಾಮಿಕಳ ಮನಸ್ಸು ಎಷ್ಟು ದೊಡ್ಡದೋ ಆಕೆಗೆ ಅರ್ಥವಾಗುವುದಕ್ಕೆ ಶುರುವಾಗುತ್ತದೆ. ಆದ್ರೆ ತನ್ನ ಅಹಂಕಾರದಿಂದ ತಕ್ಷಣ ಏನೋ ಮಾತನಾಡಲಾರದೆ ಮೌನವಾಗಿ ಮಜ್ಜಿಗೆ ಗ್ಲಾಸ್ ತಗೋತಾಳೆ. ಸುಶೀಲಾ, ಒಳ್ಳೆಯತನದ ಮುಂದೆ ಗರ್ವ ಹೆಚ್ಚು ದಿನ ನಿಲ್ಲೋದಿಲ್ಲ. ಭಾವನಳಲ್ಲೇ ಬದಲಾವಣೆ ಶುರುವಾಗಿದೆ. ಹೌದು ರೀ. ಒಂದು ದಿನ ಭಾವನೆಗೆ ಫುಡ್ ಪಾಯ್ಸನ್ ಆಗುತ್ತೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಆಕೆ ರಿಚ್ ಫ್ರೆಂಡ್ಸ್, ಆಕೆ ರಿಚ್ ನೆಂಟರು ಯಾರು ನೋಡಲಿಕ್ಕೆ ಕೂಡ ಬರ್ಲಿಲ್ಲ. ಅನಾಮಿಕಾ, ಶಾರದಾ, ಪ್ರಸಾದ್, ಸುಶೀಲಾ, ವೀರಯ್ಯರು ಮಾತ್ರವೇ ಅವಳ ಸುತ್ತಲೂ ಇರುತ್ತಾರೆ. ಭಾವನಾ ಕಣ್ಣೀರು ಹಾಕುತ್ತಾಳೆ. ದುಃಖ ಪಡಬೇಡ ಭಾವನಾ, ನಿಂಗೇನು ಆಗೋದಿಲ್ಲ. ಇನ್ನು ಮೇಲಿಂದ ನೀನು ಹೊರಗಿನ ಫುಡ್ ತಿನ್ಬೇಡ, ನಿನಗೆ ಇಷ್ಟ ಬಂದ ಹಾಗೆ ನಾನು ಮಾಡ್ಕೊಡ್ತೀನಲ್ಲ.
ನನ್ನನ್ನು ಕ್ಷಮಿಸು ಅಕ್ಕ. ದುಡ್ಡಿದ್ದರೆ ಪ್ರೇಮ ಬರಲ್ಲ, ಒಳ್ಳೆ ಮನಸ್ಸಿದ್ರೆ ಪ್ರೇಮವಿರುತ್ತೆ ಅಂತ ನಂಗೆ ಅರ್ಥವಾಯ್ತು. ಇನ್ಮೇಲಿಂದ ನಾವು ಒಗ್ಗಟ್ಟಾಗಿರೋಣ ಅಕ್ಕ ಎಂದು ಹೇಳುತ್ತಾಳೆ ಭಾವನಾ. ಎಲ್ಲರೂ ಸಂತೋಷ ಪಡುತ್ತಾರೆ. ಭಾವನಾ ಮನೆಗೆ ಬಂದ ನಂತರ ಹೆಸರಿಗೆ ಮಾತ್ರವೇ ಮಹಡಿ ಮೇಲೆ ರಿಚ್ ಚಿಕ್ಕ ಸೊಸೆ, ಆದ್ರೆ ಭಾವನಾ ಹೆಚ್ಚಾಗಿ ಕೆಳಗೆ ಇರ್ತಾ ಇದ್ಲು. ಅನಾಮಿಕಳ ಜೊತೆ ಸೇರಿ ಕೆಲಸಗಳನ್ನು ಕಲ್ತ್ಕೊತಾ ಇದ್ಲು, ಮಾಡ್ತಾ ಇದ್ಲು. ಅವರೆಲ್ಲರ ಜೊತೆ ಕಲಿತು ಬೆರೆತು ಇರುತ್ತಾ ಎಲ್ಲೂ ಸಿಕ್ಕದ ಸಂತೋಷವನ್ನು ಹೊಂದುತ್ತಾ ಚೆನ್ನಾಗಿ ಸಂಸಾರ ಮಾಡ್ಕೋತಾ ಇದ್ಲು. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.